ಆಗಲೇ ನಾನು ಮೆಜೆಸ್ಟಿಕ್ ಭಾಗದಲ್ಲಿ ಹೋಟೆಲ್ಗಳು ಬಂದ್ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದ್ದೆ. ಇನ್ನು ಈ ಕಡೆ ಬಸವನಗುಡಿಯಲ್ಲೂ ಕೂಡ ಹೋಟೆಲ್ಗಳು ಒಂದೊಂದಾಗಿ ಬಂದ್ ಆಗ್ತಾ ಇದ್ದಾವೆ. ಇರೋ ಹೋಟೆಲ್ಗಳಲ್ಲೂ ಕೂಡ ಬೇಕಾದಂಥ ತಿಂಡಿ ತಿನಿಸುಗಳು ಸಿಗ್ತಾ ಇಲ್ಲ. ಹೋಟೆಲ್ ಮಾಲೀಕರು ಏನನ್ನ ಮಾಡೋದಕ್ಕೆ ಈ ಹಂತದಲ್ಲಿ ಅವರಿಗೆ ಸಾಧ್ಯ ಇದೆಯೋ ಅಷ್ಟನ್ನ ಮಾತ್ರ. ಇಲ್ಲೊಂದು ಹೋಟೆಲಲ್ಲಿ ನೋಡ್ತಾ ಇದ್ದೀರಿ, ಓನ್ಲಿ ಕಾಫಿ ಅಂಡ್ ಟೀ ಮಾತ್ರ ಸಿಗತ್ತೆ ಅಂತ ಬೋರ್ಡು. ಟೀ ಮತ್ತು ಕಾಫಿ ಮಾತ್ರ ಸಿಗತ್ತೆ, ತಿಂಡಿ ತಿನಿಸುಗಳಿಲ್ಲ. ಅಂದ್ರೆ ಎಷ್ಟು ಸಮಯ ನಡೆಸಬಹುದು ಅಷ್ಟು ಸಮಯ ನಡೆಸಬಹುದು, ಅದರ ಆಚೆಗೆ ಏನು ಅನ್ನೋದು ಗೊತ್ತಿಲ್ಲ. ನಿನ್ನೆ ಮೆನು ಅಲ್ಲಿ ಒಂದಿಷ್ಟು ಬದಲಾವಣೆಗಳಾಗಿತ್ತು, ಇವತ್ತು ಮೆನು ಇಲ್ಲ, ಯಾವುದೂ ಇಲ್ಲ, ಟೀ ಮತ್ತು ಕಾಫಿ ಮಾತ್ರ. ನಿನ್ನೆ ನಮ್ಮ ಹತ್ರ ಹಳೇದು ಒಂದು 5 ಸಿಲಿಂಡರ್ ಸ್ಟಾಕ್ ಇಟ್ಕೊಂಡಿದ್ದೀವಿ. ನಿನ್ನೆ 2 ಖಾಲಿ ಮಾಡಿದ್ದೀವಿ, ಇವತ್ತು 2 ಇದೆ. ಐಟಮ್ನೆಲ್ಲ ಕಟ್ ಆಫ್ ಮಾಡಿದ್ದೀವಿ, ಒಂದು 10 ಐಟಮ್ ಮಾಡ್ತಾಯಿದ್ದೀವಿ. ಚೈನೀಸ್ ಸ್ಟಾಪ್ ಮಾಡಿದ್ದೀವಿ, ದೋಸೆಯಲ್ಲಿ 2-3 ವೆರೈಟಿ ದೋಸೆನೂ ಸ್ಟಾಪ್ ಮಾಡಿದ್ದೀವಿ. ಅಂದರೆ ಅನ್ನ ಸಾಂಬಾರು ಕೊಡ್ತಾಯಿದ್ದೀವಿ, ಊಟ ಮಾಡ್ತಿಲ್ಲ. ಅದು ತುಂಬ ತೊಂದರೆ ಆಗಿದೆ ಮೇಡಮ್. ಸಿಲಿಂಡ್ರ್ ಇವತ್ತು ಮಧ್ಯಾಹ್ನ ತನಕ 3 ಗಂಟೆ ತನಕ ಬರುತ್ತೆ. 3 ಗಂಟೆ ಮೇಲೆ ಹೋಟ್ಲು ಬಂದ್ ಮಾಡ್ತೀವಿ ಅಷ್ಟೇ, ನಮಗೆ ಬೇರೆ ಆಪ್ಷನ್ನೇ ಇಲ್ಲ. ಹೌದು, ಇನ್ನು ನಾಳೆ ಹುಡುಗರಿಗೆ ಬೇರೆ ಊಟದ ವ್ಯವಸ್ಥೆಗೆ ಬೇರೆ ಏನಂತ ನೋಡಬೇಕೀಗ. ದಿನ ನಮಗೆ 3ರಿಂದ 4 ಸಿಲಿಂಡರ್ ಡೈಲಿ ಯೂಸ್ ಮಾಡ್ತಾಯಿದ್ದೀವಿ. ಇವಾಗ ಸಿಲಿಂಡ್ರ್ ಇಲ್ಲ, ನಮ್ಮದು ಹಳೇದು ಒಂದು 2-4 ಸ್ಟಾಕ್ ಇಟ್ಕೊಂಡಿದ್ದೀವಿ. ಅದು ಇವತ್ತು ಮಧ್ಯಾಹ್ನ ಖಾಲಿ ಆಗುತ್ತೆ. ಇವತ್ತು ಮಧ್ಯಾಹ್ನದಿಂದ ಹೋಟ್ಲು ಕ್ಲೋಸ್ ಮಾಡಬೇಕು. ನಾಳೆ ಆದಮೇಲೆ ಏನೂ ಇಲ್ಲ. ಅದೇ ಈಗ ಗೌರ್ಮೆಂಟ್ ಇವತ್ತೇನೋ ಸಭೆ ಕರೆದಿದ್ದಾರಂತೆ, ಅದರಲ್ಲಿ ಏನು ಅನೌನ್ಸ್ ಆಗುತ್ತೆ ನೋಡಬೇಕು. ಇವಾಗ ಅದಾದಮೇಲೆ ಅದು ಡಿಸೈಡ್ ಆಗಿ ನಾಳೆ ಏನಾದರೂ ಆದರೆ ಕಂಟಿನ್ಯೂ ಮಾಡ್ತೀವಿ, ಇಲ್ಲಾಂದರೆ ಹೋಟ್ಲು ಅದು ಯಾವಾಗ ಸರಿಯೋದು ಅಲ್ಲಿವರೆಗೆ ಬಂದೇ ಮಾಡಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಡೊಮೆಸ್ಟಿಕ್ ಈಗ ಮಾಡ್ಬೋದು, ಒಂದು ದಿವಸ ಮಾಡ್ಬೋದು, ಬಂದರೂ ಅದು ರೈಡ್ ಮಾಡ್ತಾರೆ. ಡೊಮೆಸ್ಟಿಕ್ ನಾವು ಯೂಸ್ ಮಾಡೋಂಗೆ ಇಲ್ಲ, ಏನೋ ಒಂದು ದಿವಸ ಎಮರ್ಜೆನ್ಸಿ ತಂದು ಮಾಡ್ಬೋದು. ಈಗ ಡೊಮೆಸ್ಟಿಕ್ಕು ಸಿಗ್ತಾ ಇಲ್ಲ. ಮನೆಯದು ಬುಕ್ಕಿಂಗ್ 21 ದಿವಸಕ್ಕೆ ಬಿಡೋರು ಈಗ 30 ಡೇಸ್ ಮಾಡಿದ್ದಾರೆ, ಅದು ಬುಕ್ಕಿಂಗ್ ತಗೊಳ್ತಾ ಇಲ್ಲ. ತುಂಬ ಕಷ್ಟ ಆಗಿದೆ. ಇವಾಗ ಮಾಡ್ತಾ ಇರೋದ್ರಲ್ಲಿ ಏನೂ ಲಾಭ ಇಲ್ಲ. ನಾವು ಗ್ರಾಹಕರಿಗೆ ತೊಂದರೆ ಆಗಬಾರ್ದಂತ ನಾವು ಒಂದು ಹೋಟ್ಲ್ ಓಪನ್ ಮಾಡ್ತೀವಿ, ಒಂದು 4-5 ಐಟಮ್ ಮಾಡ್ತಾಯಿದ್ದೀವಿ ಗ್ರಾಹಕರ ಹಿತದೃಷ್ಟಿಯಿಂದ. ಅಷ್ಟೇ ಬಿಟ್ಟರೆ ನಮಗಿದ್ರಲ್ಲಿ ಏನೂ ಲಾಭ ಇಲ್ಲ. ಹೌದು, ಹೌದು, ಅದು ಬಿಟ್ಟರೆ ಗ್ರಾಹಕರು ಬರೋದಿಲ್ಲ. ಅದರಿಂದ ನಮಗೆ ತುಂಬ ಹೋಟೆಲ್ ಉದ್ಯಮಕ್ಕಂತೂ ತುಂಬ ಹೊಡ್ತಾ ಇದೆ, ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. PC ರಾವ್ ಸರ್ ತುಂಬ ಮುತುವರ್ಜಿ ಕೆಲಸ ಮಾಡ್ತಾ ಇದ್ದಾರೆ. ನೋಡು ಅವ್ರು ಏನು ಇವತ್ತಿನ ಮೀಟಿಂಗಲ್ಲಿ ಏನು ಡಿಸಿಷನ್ ಆಗುತ್ತೆ ನೋಡಬೇಕು. ಪರ್ಯಾಯ ವ್ಯವಸ್ಥೆ ಅಷ್ಟೇ, ಸೌದೆ ಒಲೆನೇ ನಾವು ಅವಲಂಬಿಸ್ಕೊಂಡಿದ್ದೀವಿ. ಈಗ ಇವತ್ತು ಹೋಟ್ಲು ಕ್ಲೋಸ್ ಆಗಿ ನಾಳೆ ಬೆಳಿಗ್ಗೆ ನಾನು ನಮ್ಮ ಮ್ಯಾನೇಜರಿಗೆ ಸೂಪರ್ವೈಸರಿಗೆಲ್ಲ ಹೇಳಿದ್ದೀನಿ, ಹಾಲೋ ಬ್ಲಾಕ್ ತಂದು ಒಂದು ಒಲೆ ರೆಡಿ ಮಾಡಿಬಿಟ್ಟು ಹುಡುಗರಿಗೆ ಒಂದು ಅನ್ನ ರಸಮ್ಮು ಇಲ್ಲ ಅನ್ನ ಸಾಂಬಾರು ಒಂದು 2 ರೆಡಿ ಮಾಡ್ತೀವಿ, ಹಾಕೋಣ. ಎಷ್ಟು ದಿವಸ ಸರಿ ಹೋಗುತ್ತೆ ಅಷ್ಟು ದಿವಸ ಸರಿ ಮಾಡೋಣ ಅಂತ ಇದ್ದೀವಿ. ಅದ್ರಿಗಿಂತ ಇನ್ನು ಮುಂದೆ ನಮ್ಗೆ ಯಾವುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.